ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾದ ವಿಶ್ವಕರ್ಮ ಯೋಜನೆ ಕುರಿತು ಚಿಕ್ಕಮಗಳೂರು ನಗರದ ಪ್ರವಾಸಿ ಮಂದಿರದಲ್ಲಿ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಸಂಸದರಾದ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಕೈಗಾರಿಕೆ, ಕೌಶಲ್ಯ ಅಭಿವೃದ್ಧಿ, ಬ್ಯಾಂಕಿಂಗ್ ಅಧಿಕಾರಿಗಳೊಂದಿಗೆ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು. ಈಗ ಮತ್ತೆ ಇವರು ITI ಡಿಪ್ಲೊಮಾ ಹೋಲ್ಡರ್ಸ್ತು ಇದು ಮಾಡ್ತಾರೆ. ನೆಕ್ಸ್ಟ್ ಸ್ಟೇಜಲ್ಲಿ ಕಳಿಸಿದ್ದಾರೆ. 100ಕ್ಕಿಂತ ಜಾಸ್ತಿ ಜನ ಕಳಿಸಿದ್ದಾರೆ ಸರ್ ಲಾಸ್ಟ್ ಇಯರ್. ನಮ್ಮ ಜಿಲ್ಲೆಯಲ್ಲಿ 18 ವೃತ್ತಿಗಳು, 5% ಬಡ್ಡಿ, 1-2 ಲಕ್ಷ ಸಾಲ, ಅದೆಲ್ಲ ಸಾಮಾನ್ಯ ನಮ್ಗೆ ಗೊತ್ತುಂಟು ಸರ್. ಅದರಲ್ಲಿ ಏನಾಗಿದೆ ಅಂದರೆ ಈಗ ಟೈಲರಿಂಗ್ ಮತ್ತು ಗಾರೆ ಕೆಲಸದ್ದು ಅದು ರೀವೆರಿಫಿಕೇಷನ್ಗೆ ಹಾಕಿದ್ದಾರೆ ಸರ್. ಅದು 9,374 ಅರ್ಜಿ ನಾವು ನಿರುದ್ಯೋಗಿಗಳಿಗೆ ಕೊಡ್ತಾ ಇರೋದು ಈಗ ಸಾಲ. ಅದಕ್ಕೋಸ್ಕರ ಸಾಲ ಮರುಪಾವತಿ ಅದ್ರಲ್ಲಿ ನಾವು ಗಂಧ ಮಾಡ್ಕೊಳ್ಬಾರ್ದು ಅಂತ ಹೇಳಿದ್ದೆ. ಅವರೇನೋ ವೆರಿಫೈ ಮಾಡ್ತಾ ಇರ್ತೀವಿ. ಈಗ ನೀವು ಆ ವೆರಿಫೈ ಮಾಡಿರುವುದನ್ನ ಅಥವಾ ಅವಕಾಶ ಇರುವುದನ್ನ ಕೊಟ್ಟು ಉಳಿದಾಗ ಪೆಂಡಿಂಗ್ ಇದೆ, ಅಲ್ಲಿಂದ ಏನು ಬರ್ತದೆ ಅಂತ ನೋಡಿ ನೋಡ್ಬೇಕಾದ್ರೆ ಜಿಲ್ಲಾಧಿಕಾರಿ ಅಧ್ಯಕ್ಷರು ಅವ್ರು ನಾನು ಬರ್ತೇನೆ ಅಂತ ಹೇಳಿದ್ರು. ಬೇರೆ ಸಣ್ಣ ದೊಡ್ಡದಲ್ಲ. ಈಗ ಇದನ್ನು ಮಾಡಬೇಕಾದದ್ದು ಜಿಲ್ಲಾಧಿಕಾರಿಯವರ ಅಧ್ಯಕ್ಷತೆಯಲ್ಲಿ ಇರುವಂಥ ಒಂದು ಕಮಿಟಿಯನ್ನ ಜಿಲ್ಲಾ ಮಟ್ಟದ ಅಧಿಕಾರಿಗಳು ನೀವು ಯಾರು ಕೂಡ ನಮ್ಗೆ ಗೊತ್ತಿಲ್ಲ ಅಂತ ಹೇಳಿಬಿಟ್ರೆ ನಾನು ಜಿಲ್ಲಾಧಿಕಾರಿ ದೂರಲ್ಲ ಏನು ಮಾಡಲ್ಲ. ಅಲ್ಲ ಸರ್, ನಮಗೆ ಯಾವುದೇ ರೀತಿಯಾದ ಲಾಗಿನ್ ಕ್ರೆಡೆನ್ಷಿಯಲ್ ಕೊಟ್ಟಿಲ್ಲ ಸರ್. ಯಾವ ಟ್ರೈನಿಂಗ್ ಸೆಂಟ್ರಲ್ಲಿ ಎಷ್ಟು ನಡೀತಾ ಇದೆ, ಅದು ಆನ್ಗೋಯಿಂಗ್ ಎಷ್ಟು ಆಗ್ತಾ ಇದೆ ಅಂತ. ಬಟ್ ಸರ್ ನಾವು ಫೋನ್ ಮಾಡಿ ಅವ್ರ ಹತ್ರ ಮಾಹಿತಿನ ತಗೊಳ್ತೀವಿ. ಈಗ ನಮ್ಮ ಜಿಲ್ಲೆಯಲ್ಲಿ ಒಟ್ಟು ನಿಮಗೆ ಇದಕ್ಕೆ ಸಂಬಂಧಪಟ್ಟಂತೆ ಟ್ರೈನಿಂಗ್ ಏನಾಗಿಲ್ವಾ? ಟ್ರೈನಿಂಗ್ ಏನೂ ಆಗಿಲ್ಲ. ನಿಮ್ಮ ಹೈಯರ್ ಅಥಾರಿಟಿ ನಿಮ್ಗೆ ಏನು ಡೈರೆಕ್ಷನ್ ಕೊಟ್ಟಿದ್ದಾರೆ, ಏನು ಹೇಳಿದ್ದಾರೆ? ಅಂದರೆ ನಮಗೆ ಸರ್ ವಾಟ್ ಈಸ್ ಯುವರ್ ರೋಲ್? ಆ್ಯಕ್ಚುಲಿ ಸರ್ ನಮಗೆ ಏನು ಅಂತಂದರೆ ಟ್ರೈನಿಂಗ್ ಸೆಂಟರ್ ಅಂತ ಹೇಳಿ ನಾವು 2 ಐಡೆಂಟಿಫೈ ಮಾಡಿದ್ದೇವೆ. ಒಂದು ಟಾಪ್ ಸೆಲ್ಫಿ ಮತ್ತು GTTC. ಈ ನಂಬರಿಗೆ ಹತ್ರ ಎಷ್ಟು ಟೋಟಲ್ ನಂಬರ್ ಇದು? 43,694. ಬಳಿಕ ಮಾತನಾಡಿದ ಅವರು, ವಿಶ್ವಕರ್ಮ ಯೋಜನೆಗೆ 43,694 ಅರ್ಜಿಗಳು ಬಂದಿದೆ. ಅದರಲ್ಲಿ 5,894 ಅನುಮೋದನೆಯಾಗಿದೆ. ಉಳಿದ ಅರ್ಜಿಗಳ ನೈಜ ಸ್ಥಿತಿಗತಿಗಳನ್ನು ತಿಳಿದು ಫಲಾನುಭವಿಗಳಾಗಲು ಅನುಮೋದಿಸಲಾಗುವುದು ಎಂದು ತಿಳಿಸಿದರು. ಯೋಜನೆಗೆ ಸಂಬಂಧಪಟ್ಟಂತೆ ಇವತ್ತು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಪ್ರಮುಖ ಅಧಿಕಾರಿಗಳ ಸಭೆಯನ್ನು ಕರೆದಿದ್ದಾರೆ. ನಮ್ಮ ಕೈಗಾರಿಕೆ ಇಲಾಖೆಯವರು ಮತ್ತು ಕೌಶಲ್ಯ ಅಭಿವೃದ್ಧಿಯವರು, ಬ್ಯಾಂಕಿಂಗ್ ಕ್ಷೇತ್ರದವರೆಲ್ಲ ಬಂದಿದ್ರು. ಸುಮಾರು 43,694 ವಿಶ್ವಕರ್ಮಕ್ಕೆ ಸಂಬಂಧಪಟ್ಟಂತ ಅರ್ಜಿ ಬಂದಿದೆ. ಅದರಲ್ಲಿ 34,320 ಅರ್ಜಿಗಳು ಸ್ಕ್ರೂಟಿನಿ ಆಗಿದೆ. 5,894 ಅರ್ಜಿದಾರರಿಗೆ ಇವತ್ತು ಅನುಮೋದನೆಗೊಂಡಿದೆ. 2,186 ಫಲಾನುಭವಿಗಳಿಗೆ ತರಬೇತಿ ಮಾಡುವಂತ ಒಂದು ವ್ಯವಸ್ಥೆಗಳು ಆಗ್ತಾ ಇದೆ. ತರಬೇತಿ ಮಾಡಿದ್ದಾರೆ 2,186 ಅರ್ಜಿಗಳು. ಇದನ್ನ ಸಾಮಾನ್ಯವಾಗಿ ವಿಶ್ವಕರ್ಮ ಯೋಜನೆ ಕಲ್ಪನೆಗಳೇನಂತ ಹೇಳಿದ್ರೆ, ಸಾಂಪ್ರದಾಯಿಕವಾಗಿ ಸುಮಾರು 18 ಕುಲಕಸಬುಗಳು ಸೇರಿದಂತೆ ಕಸಬುಗಳಿಗೆ ತರಬೇತಿ ಕೊಟ್ಟು ಅವರಿಗೆ 15,000 ರೂಪಾಯಿ ವೆಚ್ಚದ ಟೂಲ್ ಕಿಟ್ಗಳನ್ನ, ಅವರ ಮೂಲಭೂತ ಸೌಕರ್ಯ, ಉದಾಹರಣೆಗೆ ಒಬ್ಬ ಟೈಲರಿಂಗ್ ಮಾಡ್ತಾನೆ ಆದ್ರೆ ಅವನಿಗೆ ಟೈಲರಿಂಗ್ ಮಿಷನ್, ಅವನಿಗೆ ಬೇಕಾದಂತ ಉಪಕರಣಗಳನ್ನು ಕೊಡುವಂತ ಯೋಜನೆ. ಬೇರೆ ಏನಾದ್ರೂ ಉದ್ಯೋಗ ಮಾಡ್ತಾನೆ ಆದ್ರೆ ಅವನಿಗೆ ಸಂಬಂಧಪಟ್ಟಂತ ಮೆಟೀರಿಯಲ್ಸ್ ಅನ್ನ ಕೊಡುವಂತ ಒಂದು ಯೋಜನೆ ಈ ವಿಶ್ವಕರ್ಮ ಯೋಜನೆ ವ್ಯಾಪ್ತಿಯಲ್ಲಿ ಬರುತ್ತೆ. ಅವನಿಗೆ ತರಬೇತಿ ಕೊಟ್ಟು, ತರಬೇತಿಗೆ ಸ್ಟೈಪೆಂಡ್ ಕೊಟ್ಟು, ಅವನಿಗೆ ಮೂಲಭೂತ ಸೌಕರ್ಯದ ಉಪಕರಣಗಳನ್ನು ಕೊಟ್ಟು, ಪ್ರಥಮ ಹಂತದಲ್ಲಿ 1 ಲಕ್ಷ ರೂಪಾಯಿ ಸಾಲ ಕೊಟ್ಟು ಅವನನ್ನ ಸ್ವಂತ ಉದ್ಯೋಗಿಯನ್ನಾಗಿ ಮಾಡುವುದು ವಿಶ್ವಕರ್ಮ ಯೋಜನೆಯ ಒಟ್ಟು ಯೋಜನೆಗಳು. 18 ಉದ್ಯೋಗಗಳು ಇದರಲ್ಲಿ ಒಳಗೊಂಡಿವೆ. ಸುಮಾರು 43,000 ಜನ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅರ್ಜಿ ಹಾಕಿದ್ದಾರೆ. 11 ಟ್ರೈನಿಂಗ್ ಸೆಂಟರ್ಗೆ ಅನುಮೋದನೆಗೊಂಡಿದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 11 ಟ್ರೈನಿಂಗ್ ಸೆಂಟರ್ಗಳು ಲಭ್ಯ ಆಗ್ತಿದೆ. ಇದೊಂದು ಕ್ರಾಂತಿಕಾರಿಯಾದಂತ ಕಲ್ಪನೆ ಅಂತ ನನ್ಗನ್ಸುತ್ತೆ. ಆ ಹಿನ್ನೆಲೆಯಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಅಧಿಕಾರಿಗಳನ್ನು ಕರೆದಿದ್ದೆ. ಅದಕ್ಕೆ ಒಂದು 3 ಜನರನ್ನ ಸಲಹಾ ಸಮಿತಿ ಅಂತ ಹೇಳಿ ಕೇಂದ್ರ ಸರ್ಕಾರದಿಂದ ನಾಮಿನೇಟ್ ಮಾಡಿದ್ದಾರೆ. ಬರುವ ವಾರ, ಇನ್ನೊಂದು ವಾರ ಬಿಟ್ಟು ಮತ್ತು ಎಲ್ಲ ಟ್ರೈನಿಂಗ್ ಸೆಂಟರ್ನ ಬ್ಯಾಂಕಿಂಗ್ ಅಧಿಕಾರಿಗಳನ್ನ, ಕೈಗಾರಿಕೆ ಮತ್ತು ಕೌಶಲ್ಯ ಅಧಿಕಾರಿಗಳನ್ನ ಮತ್ತು ಎಲ್ಲ ಜನಪ್ರತಿನಿಧಿಗಳನ್ನ ಕರೆದು ಇದಕ್ಕೊಂದು ಅಂತಿಮ ರೂಪ ಕೊಟ್ಟು ನಮ್ಮ ವಿಶ್ವಕರ್ಮ ಯೋಜನೆಯ
ಫಲಾನುಭವಿಗಳ ಕಾರ್ಯಾಗಾರವನ್ನ ಇನ್ನೊಂದು 15 ದಿವಸದಲ್ಲಿ ಮಾಡಬೇಕು ಅಂತ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಟ್ಟಿದೆ. ನನ್ಗನ್ಸುತ್ತೆ ಬಹಳ ಒಳ್ಳೆಯ ಯೋಜನೆ ಇದು. ಇದು ಅನುಷ್ಠಾನ ಆದ್ರೆ ಸಾಮಾನ್ಯ ಜನರಿಗೆ, ನಿರುದ್ಯೋಗಿಗಳಿಗೆ ಇದರಿಂದ ಅನುಕೂಲ ಆಗುತ್ತೆ ಅನ್ನೋದು ನನ್ನ ಭಾವನೆ. ಆ ಕಾರಣಕ್ಕೋಸ್ಕರ ಇವತ್ತು ಮೀಟಿಂಗ್ ಅನ್ನು ಕರೆದಿದೆ. ಸಭೆಯಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಸಿಟಿ ರವಿ, ಬಿಜೆಪಿ ಮುಖಂಡರಾದ ದೀಪಕ್ ದೊಡ್ಡಯ್ಯ, ಬಿಜೆಪಿ ರಾಜ್ಯ ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಕಲ್ಮರುಡಪ್ಪ, ಬಿಜೆಪಿ ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷರಾದ ಸಂತೋಷ್ ಕೋಟ್ಯಾನ್, ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬೆಳವಾಡಿ ರವೀಂದ್ರ, ಕಾಫಿ ಮಂಡಳಿ ಅಧ್ಯಕ್ಷರಾದ ದಿನೇಶ್ ದೇವರುಂದ, ಬಿಜೆಪಿ ಮುಖಂಡರಾದ ವಿನೋದ್ ಬೊಗಸೆ, ಕೈಗಾರಿಕೆ, ಕೌಶಲ್ಯ ಅಭಿವೃದ್ಧಿ, ಬ್ಯಾಂಕಿಂಗ್ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು.